ಎಲ್ಲರಿಗೂ ನಮಸ್ಕಾರ, ಮರಳಿ ಸ್ವಾಗತ ಸುಸ್ವಾಗತ ನಮ್ಮ ಕರ್ನಾಟಕ ಅಕ್ವೇರಿಯಂ ಕನ್ನಡ ಚಾನೆಲ್ಗೆ. ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಇವತ್ತೇನು ತೋರ್ಸೋಕೆ ಹೊರಟಿದ್ದೀನಿ ಅಂತ. ಇವತ್ತು ನಾನು ತೋರಿಸ್ತಿರೋದು ನಿಮಗೆ ಜೇರ್ಬಿಲ್ ಅಂದರೆ ಒಂದು ಬ್ಯೂಟಿಫುಲ್, ನೋಡೋಕ್ಕೆ ಎಷ್ಟು ಅದ್ಭುತವಾಗಿರೋ ಒಂದು ಬೇರೆ ದೇಶದ ಮೌಸ್ ಅಂತ ಕರಿಬೋದು. ಮೌಸು, ಮಾಯಿಸು, ಇಲಿ ಅಂತಲೂ ಕರಿಬೋದು. ಆದರೆ ಇದು ಬೇರೆ ಥರದ ಪ್ರಜಾತಿಯ ಇಲಿ. ಓಕೆನಾ? ನೀವು ಕನ್ಫ್ಯೂಸ್ ಆಗಬಾರ್ದು, ಏನಪ್ಪ ಇದು ನಮ್ಮ ಮನೆ ಹತ್ರ ಸಿಗುತ್ತಲ್ಲ ಆ ಥರ ಇಲ್ಲಿ ಥರ ಐತೆ ಅಂತ ನೀವು ನೋಡ್ತಾ ಇರ್ಬೋದು. ಅದ್ರ ಬಾಲಗಳನ್ನ ನೋಡ್ತಾ ಇರ್ಬೋದು, ಎಷ್ಟು ಉದ್ದ ಇದೆ. ಆ್ಯಂಡ್ ಕೊನೆಯಲ್ಲಿ ಅದಕ್ಕೆ ಬಾಲಕ್ಕೆ ಕೂದಲುಗಳಿದ್ದಾವೆ. ಆ್ಯಂಡ್ ಇದು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಉದ್ದ ಕಾಲು ಹಿಂದೆ ಕಾಲು ಬಂದ್ಬಿಟ್ಟು ಇದಕ್ಕೆ ಕಾಂಗ್ರೂ ಥರ ಇರುತ್ತೆ. ಇದಕ್ಕೆ ಕಾಂಗ್ರೂ ಅನ್ನೋಕ್ಕೆ ಬದಲು ನಾವು ರ್ಯಾಬಿಟ್ ಅಂತ ಹೇಳ್ಬೋದು. ಏನು ಮೊಲ ಇದ್ದಂಗೆ ಇದಕ್ಕೆ ಕಾಲಿರುತ್ತೆ, ಹೆವಿ ಹೈಟಾಗಿ ಜಂಪ್ ಮಾಡ್ತವೆ ಆ್ಯಂಡ್ ಹೆವಿ ಆ್ಯಕ್ಟಿವ್ ಆಗಿರುತ್ತೆ. ಇದ್ರದ್ದಂತೂ ಹಿಸ್ಟ್ರಿ ಅಂತೂ ತುಂಬ ಅದ್ಭುತವಾಗಿದೆ. ಇದು ಬೇಸಿಕಲಿ ಫ್ರಮ್ ಮಂಗೋಲಿಯಾ. ಆದರೆ ಮಂಗೋಲಿಯಾದಿಂದ ಇದು ಹೇಗೆ ನಮ್ಮವರೆಗೂ ಬಂತು ಅಂದರೆ ಇದಕ್ಕೊಂದು ಅದ್ಭುತವಾದ ಹಿಸ್ಟ್ರಿ ಇದೆ. 1866 ಒಬ್ಬ ಫ್ರೆಂಚ್ ಮಿಷನರಿ, ಅವನ ಹೆಸರು ಬಂದು ಫಾದರ್ ಆರ್ಮಂಡ್ ಡೇವಿಡೋ, ಇದನ್ನು ಫಸ್ಟ್ ಟೈಮ್ ಡಿಸ್ಕವರ್ ಮಾಡ್ತಾನೆ. ಎಲ್ಲಿ? ನಾರ್ತ್ ಚೈನಾದಲ್ಲಿ ಫಸ್ಟ್ ಟೈಮ್ ಇವನು ಇದನ್ನು ಡಿಸ್ಕವರ್ ಮಾಡ್ತಾನೆ. ಆ್ಯಂಡ್ ಇದನ್ನು ತೊಗೊಬಂದು ಲ್ಯಾಬಲ್ಲಿ ಚೆಕ್ ಮಾಡಿ ಇದಕ್ಕೊಂದು ಹೆಸರು ಇಡ್ತಾನೆ. ಏನಂತ? ಯೆಲ್ಲೋ ರ್ಯಾಟ್ಸ್ ಅಂತ. ಅದಾದಮೇಲೆ 1867 ಸೈಂಟಿಸ್ಟ್ ಆಲ್ಫೋನ್ಸ್ ಮಿಲ್ನೆ ಎಡ್ವರ್ಡ್ ಅನ್ನೋನು ಇದಕ್ಕೆ ಹೊಸ ಹೆಸರು ಒಂದು ಕೊಡ್ತಾನೆ. ಏನಂದರೆ ಕ್ಲವರ್ಡ್ ವಾರಿಯರ್ ಅಂತ. ಇದಾದ್ಮೇಲೆ 1935 ರಿಸರ್ಚ್ಗೋಸ್ಕರ 20 ಜೋಡಿನ ಈಸ್ಟರ್ನ್ ಮಂಗೋಲಿಯಾಯಿಂದ ಜಪಾನ್ಗೆ ತರ್ತಾರೆ ಸ್ಟಡಿ ಮಾಡೋಕ್ಕೆ. ಅದಾದಮೇಲೆ 1954 ಡಾಕ್ಟರ್ ವಿಕ್ಟರ್ ಶ್ವೆಂಕರ್ 11 ಪೇರ್ಗಳನ್ನ ಜಪಾನಿಂದ ಯುನೈಟೆಡ್ ಸ್ಟೇಟ್ಗೆ ತರ್ತಾನೆ. ತಂದು ಅದ್ರ ಮೇಲೆ ರಿಸರ್ಚ್ ಮಾಡಿದಾಗ ಅವನಿಗೆ ಬೇಗನೆ ಗೊತ್ತಾಗ್ಬಿಡುತ್ತೆ ಇದು ಎಷ್ಟು ಕ್ಲೀನಾಗಿದೆ, ಎಷ್ಟು ಅದ್ಭುತವಾಗಿದೆ, ಇದನ್ನು ನಾವು ಪೆಟ್ ಮಾಡ್ಬೋದು ಅಂತ. ಅವಾಗಿಂದ ಇದನ್ನು ಪೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಸಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ ಸೈಂಟಿಸ್ಟು ಇದನ್ನು ಒರಿಜಿನಲಿ ಎಲ್ಲಿಂದ ಒರಿಜಿನೇಟ್ ಆಗುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳೋದು ಒಂದೇ, 12-16 ಮಿಲಿಯನ್ ಇಯರ್ಸ್ ಹಿಂದೆ ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಇದು ಫಸ್ಟ್ ಟೈಮು ಒರಿಜಿನ್ ಆಗಿದ್ದು. ಅದ್ರ ಫ್ಯಾಮಿಲಿ ಪೂರ್ತಿ ಅಲ್ಲಿಂದನೇ ಮೈಗ್ರೆಂಟ್ ಆಗಿದ್ದು ಎಲ್ಲ ಕಡೆಗೆ ಅಂತ ಹೇಳ್ತಾರೆ. ಆ್ಯಂಡ್ ಇದು ಬಂದು ಬೇಸಿಕಲಿ ಒಂದು ಡೆಸರ್ಟ್ ಏರಿಯಾಯಿಂದ ಬರೋದ್ರಿಂದ ಇದು ಈ ಗಲೀಜ್ ಮಾಡೋದು ಸ್ವಲ್ಪ ಕಮ್ಮಿನೇ. ಅದರಿಂದ ಇದರ ವಾಸನೆ ಕೂಡ ಮನೆಯಲ್ಲಿ ಬರಲ್ಲ. ನೀವು ಆರಾಮಾಗಿ ಇದನ್ನು ಸಾಕ್ಬೋದು. ಇದರ ಲೈಫ್ ಸ್ಪ್ಯಾನು ಸುಮಾರು 3-5 ವರ್ಷವರೆಗೂ ಬದುಕುತ್ತೆ. ಆ್ಯಂಡ್ ಒಳ್ಳೆ ಜೋಡಿ ಹಾಕಿದ್ರೆ ಬೇಗ ಮರಿ ಕೂಡ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಇದರ ಆಹಾರ ಬಂದು ಪೆಲೆಟ್ಸ್ ಅಂತ ಬರುತ್ತೆ, ಜೆರ್ಬಿಲ್ ಪೆಲೆಟ್ಸ್ ಅಂತ ಬರುತ್ತೆ. ಆ್ಯಂಡ್ ಆಗಾಗ ನೀವು ಆ್ಯಪಲ್ಲು, ಕ್ಯಾರೆಟು, ಆಮೇಲೆ ಬೀಟ್ರೂಟು ಇಂಥವೆಲ್ಲ ಕೊಡ್ಬೋದು. ಆ್ಯಂಡ್ ಇದೊಂದು ತುಂಬ ಕಡ್ಡಾಯವಾಗಿ ನಿಮಗೆ ಮಾಡಲೇಬೇಕಾಗಿದ್ದೇನು ಅಂದರೆ ಫ್ರೆಶ್ ವಾಟರ್ 24/7 ಇದಕ್ಕೆ ಇಟ್ಟಿರಬೇಕು. ಇದು ತುಂಬ ನೀರು ಕುಡಿಯುತ್ತೆ. ಇದನ್ನು ಯಾವ ಜಾಗದಲ್ಲಿ ಸಾಕ್ಬೋದು ಅಂದರೆ ನೀವು ಮನೇಲಿ ಆರಾಮಾಗೆ ಒಂದು 15-20 ಗ್ಯಾಲನ್ ಅಕ್ವೇರಿಯಮಲ್ಲಿ ಇದರ ಜೋಡಿನ ಆರಾಮಾಗಿ ನೀವು ಸಾಕ್ಬೋದು. ಕೆಳಗಡೆ ಒಂದು ವುಡ್ದು ಬೆಡ್ಡಿಂಗ್ ಮಾಡಿಬಿಟ್ಟು, ಯಾಕಂದರೆ ಇವೆಲ್ಲ ತೋಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇರ್ತವೆ. ಒಂದು 5 ಇಂಚು 6 ಇಂಚು ವುಡ್ದು ಬೆಡ್ ಮಾಡಿಬಿಟ್ಟು, ವುಡ್ದು ಫ್ಲೆಕ್ಸ್ ಬರುತ್ತಲ್ಲ ಅದ್ರದ್ದು ಬೆಡ್ ಮಾಡಿ ಆರಾಮಾಗಿ ಇದನ್ನು ನೀವು ಸಾಕ್ಬೋದು. ಆ್ಯಂಡ್ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಇದು ಬಂದು ಬೇರೆ ದೇಶದ ಪ್ರಜಾತಿ, ಇದು ನಮ್ಮ ಭಾರತದ ಪ್ರಜಾತಿ ಅಲ್ಲ. ಹಾಗಾಗಿ ನೀವು ಇದನ್ನು ಲೀಗಲಾಗಿ ನಮ್ಮ ಭಾರತದಲ್ಲಿ ಸಾಕ್ಬೋದು ಆ್ಯಸ್ ಎ ಪೆಟ್. ಸೊ ಇದನ್ನು ಸಾಕಬೇಕು ಅಂದರೆ ನಿಮಗೆ ಪ್ರಾಪರ್ ಪೇಪರ್ಸ್ಗಳು ಇರಬೇಕು. ಪರಿವೇಶ್ 2.0 ಅಲ್ಲಿ ರಿಜಿಸ್ಟರ್ ಕೂಡ ಆಗಿರಬೇಕು. ಆವಾಗಲೇ ಮಾತ್ರ ನೀವು ಎಕ್ಸಾಟಿಕ್ ಅನಿಮಲ್ಸ್ನ ಯಾವುದೇ ಟೆನ್ಷನ್ ಇಲ್ದಂಗೆ ಆರಾಮಾಗಿ ಸಾಕ್ಬೋದು.
ಸೊ ಹೇಗಿತ್ತು ಇವತ್ತಿನ ಒಂದು ಎಜುಕೇಷನ್ ವಿಡಿಯೋ ನಿಮಗೆ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ್ಯಾವ ಅನಿಮಲ್ಸ್ ಬಗ್ಗೆ ತಿಳ್ಕೊಬೇಕೋ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ಇದೇ ಥರದ ವಿಚಿತ್ರ ಎಕ್ಸಾಟಿಕ್ ಅನಿಮಲ್ಸ್ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ, ಅದ್ರ ಬಗ್ಗೆ ತಿಳಿಸ್ತಾ ಇರ್ತೀನಿ. ಸೊ ಲವ್ ಯು ಗೈಸ್. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ಕ್ರೈಮ್ ಚಾನಲ್. ಬಾಯ್.